ಗಿರಿಯು ಪಡುಲ ಚಿನ್ನದ ಗಿರಿಯು ಮೂಡ ಮುತ್ತಿನ ಗಿರಿಯು ಪಡುಲ ಚಿನ್ನದ ಗಿರಿಯು ಸೋಲಿಗರ ಸೀಮೆ ಸಿರಿಯಾರಿ ಸೋಲಿಗರ ಸೀಮೆ ಸಿರಿಯಾರಿ ತಿಮ್ಮಪ್ಪ ಸೋಲಿಸಬ್ಯಾಡ ಗೆಲಿಸಯ್ಯ ಸೋಲಿಸಬ್ಯಾಡ ಗೆಲಿಸ ನಿನಗೆ ವಂದನೆ ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ ಭೂಮಿ ತಾಯಿಯೇ ನಿನಗೆ ವಂದನೆ ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ ಸ್ವಾಮೀಜಿಯವರು ಗುರುಮಠಕಲ್, ಹಾಗೆ ಪೂಜ್ಯ ಶಿವಬಸವ ಸ್ವಾಮೀಜಿಯವರು ಬೇಲೂರು, ಪೂಜ್ಯ ಶ್ರೀ ಶಿವಾನಂದ ಸ್ವಾಮೀಜಿ ಸಾಯಂಗರ ಮಠ 3 ಜನರು ಕೂಡ ಸಾನ್ನಿಧ್ಯ ವಹಿಸಿದ್ದಾರೆ. ಜೋರಾಗಿ ಅವರು 3 ಜನಕ್ಕೂ ಚಪ್ಪಾಳೆ ಕೊಟ್ಟರು. ಇನ್ನು ವೇದಿಕೆಯ ಮೇಲೆ ಬರಬೇಕಾಗಿರೋದು ನಮ್ಮ ಪರಿಶ್ರಮ ಕಂಡಿರಲಿಲ್ಲ. ಹಗಲಿರುಳೆಲ್ಲದೆ ದುಡಿತಾ ಇದ್ದಾರೆ. ನಾವು ಮೊನ್ನೆ ರಾಜ್ಯಪಾಲರನ್ನ ಕರೆಸಿದಾಗ ರಾಜಸ ಬರಬೇಕಾಗಿತ್ತು, ಬರಲಿಲ್ಲ. ಕರೆಸಿದಾಗ 160 ಜನಕ್ಕೆ ಟೆಲಿಸ್ಕೋಪ್ ತಯಾರು ಮಾಡಿಸ್ಕೊಟ್ವಿ, ರೆಕಾರ್ಡ್ ಮಾಡಿಸಿದ್ವಿ. ಇಟ್ಸ್ ಎ ಬ್ರೇಕ್. ಇಂಡಿಯನ್ ಬುಕ್ ಆಫ್ ರೆಕಾರ್ಡ್, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್, ಏಷ್ಯಾ ಬುಕ್ ಆಫ್ ರೆಕಾರ್ಡ್. ನಂತರದ ಹೆಜ್ಜೆ ಏನು ಅಂತ ನಿಮ್ಗೊಂದು ಹೆಜ್ಜೆ ಕೊಡ್ತಾ ಇದ್ದೀನಿ. 1260 ಮಕ್ಕಳಿಗೆ ಏಕಕಾಲದಲ್ಲಿ ಟೆಲಿಸ್ಕೋಪನ್ನು ವಿತರಣೆ ಮಾಡ್ತಾ ಇದ್ದೀವಿ. ಪುಷ್ಪಗಿರಿ ಆಸನದಲ್ಲಿ ರಾಷ್ಟ್ರಪತಿಗಳು ಬರ್ತಾ ಇದ್ದಾರೆ. ಅದು ಈಗಾಗಲೇ ಅಪಾಯಿಂಟ್ಮೆಂಟ್ಗೋಸ್ಕರ ಕಾಯ್ತಾ ಇದ್ದೀವಿ. ಎಲ್ಲ ಮಕ್ಕಳು ತಯಾರಾಗಿದ್ದಾರೆ. ಇನ್ನು ಅದಲ್ಲದೆ ನಾನು ನಾಯಕಿಂತ 5 ವರ್ಷದಿಂದ ತರಬೇತಿ ಕೊಡ್ತಾ ಇದ್ದೀವಿ ಮಹಿಳೆಯರಿಗೋಸ್ಕರ. ಶಿವಮೊಗ್ಗದಲ್ಲಿ, ಕುಪ್ಪಳ್ಳಿದಲ್ಲಿ 300 ಜನ ಮಹಿಳೆಯರಿಗೆ. ಅದು ಕೂಡ ಜೂನ್ 12, 13 ತಯಾರಾಗಿದೆ. ನಿರಂತರವಾಗಿ ನಮ್ಮಲ್ಲಿ ಅರ್ಥ ಮಾಡ್ಕೊಳ್ಳಿ, ಮೂಲ ನಂಬಿಕೆಗಳಿರಲಿ, ಮೂಢನಂಬಿಕೆಗಳು ಬೇಡ ಅಂತ. ಮಾನವೀಯ ಧರ್ಮಕ್ಕೆ ಹೆಚ್ಚು ಬೆಲೆ ಕೊಡಬೇಕು ಅಂತ. ಬಸವಣ್ಣ ಹೇಳಿದಂಥ ದಾರಿಯಲ್ಲಿ, ಅಂಬೇಡ್ಕರ್ ಹೇಳಿದಂಥ ದಾರಿಯಲ್ಲಿ, ಬುದ್ಧ ಹೇಳಿದಂಥ ದಾರಿಯಲ್ಲಿ ನಮ್ಮ ಪರಿಷತ್ ಮುನ್ನುಗ್ತಾ ಇದೆ. ಈ ಕಾನ್ಸೆಪ್ಟನ್ನು ಈಗ ಪರಿಷತ್ ಒಂದು ಹೆಜ್ಜೆ ದೇಶದಿಂದ ವಿದೇಶಕ್ಕೆ ಆರ್ತಾ ಇದೆ. ನಂತರದ ಸ್ಥಳಗಳಲ್ಲಿ 21 ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಹೊರಟಿದ್ದೀವಿ. ಇದಲ್ಲದೆ ನಮ್ಮ ಸೋಮಣ್ಣರ ಗಮನಕ್ಕೆ ತರೋದು, ಈ ವರ್ಷ ಬೆಳಗಾವಿನಲ್ಲಿ ಡಿಸೆಂಬರ್ 28, 29, 30 ನಮ್ಮ ಸತೀಶ್ ಜಾರಕಿಹೊಳಿಯವರ ನೇತೃತ್ವದಲ್ಲಿ ಕನಿಷ್ಠ 5 ಲಕ್ಷ ಜನರನ್ನು ಇಡೀ ರಾಜ್ಯದಾದ್ಯಂತ ವಿಜ್ಞಾನ ರಥವನ್ನು ತೆಗೆದುಕೊಂಡು ಹೋಗಿ 1 ತಿಂಗಳ ಕಾಲ
ಅಲ್ಲಿ ಬೆಳಗಾವಿಯಲ್ಲಿ ಎಲ್ಲ ಕೇಂದ್ರ ಸರ್ಕಾರದ ತೇರನ್ನ ಎಳೆಯುವಂತ ಗಟ್ಟಿ ಧ್ವನಿ ಯಾರಂದ್ರೆ ಡಾಕ್ಟರ್ ಸಿ ಸೋಮಶೇಖರ್ ಸರ್ ಅವರು. ಪರಮ ಪೂಜ್ಯ ಎಲ್ಲ ಶ್ರೀಗಳು, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರ ಒಂದು ಸಮ್ಮುಖದೊಳಗ ಇವತ್ತಿನ ವಿಶೇಷವಾದಂತಹ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನ ಕೊಡ್ತಾ ಇದ್ದೀವಿ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ನಾನು ವಂದಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಗಣ್ಯರನ್ನ ಸ್ವಾಗತ ಕೋರ್ಬೇಕಂತ ನಮ್ಮ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತ ಶ್ರೀ ಶಾಂತನಗೌಡ ಅವರನ್ನ ನಾವು ವಿನಂತಿಸ್ಕೊಳ್ತಾ ಇದ್ದೇನೆ. ಶಾಂತನಗೌಡ ಅವರು. ಮೂರು ಗಂಟೆ ಆಗಿರೋದ್ರಿಂದ ಶುಭ ಸಂಜೆಯನ್ನು ಹೇಳುವುದ ಪೂಜ್ಯ ಗುರುಗಳ ಅಪ್ಪಣೆ ಮೇರೆಗೆ ಎಲ್ಲರಿಗೂ ಅವರಿಗೆ ಸ್ವಾಗತ ಕೋರ್ತಾ ಇದ್ದೀವಿ. ಹಾಗೆ ತಮ್ಮ ಮತ್ತು ನಮ್ಮ ಎಲ್ಲರ ಪರವಾಗಿ ಕೂಡ ಗುರುಗಳಿಗೆ ಈ ಒಂದು ವೇದಿಕೆ ಇದು ಕೇವಲ ಮನೋರಂಜನೆಯ ವಿಜ್ಞಾನ, ಮತ್ತೊಂದು ಕಡೆ ಮಠಾಧೀಶರು. ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಅದು ಮುಂದಿದೆ. ಬೆಟ್ಟದ ನೆಲ್ಲಿಕಾಯಿ, ಸಮುದ್ರದ ಉಪ್ಪು, ಎತ್ತಣಿಂದೆತ್ತ ಸಂಬಂಧವೇ ಅಂತ ಇದೆ. ನಾವು ಅಷ್ಟೇ ಹೇಳಿಬಿಡ್ತೀವಿ. ಹಾಗಾಗಿ ನಾನು ಬಹಳ ಕಡೆ ಬಹಳ ಸಲ ಲೇಖನದಲ್ಲಿ ಮಠಾಧೀಶರನ್ನು ಟೀಕೆ ಮಾಡ್ತಿರ್ತೀನಿ, ಸಕಾರಣವಾಗಿ, ವ್ಯಕ್ತಿಗೆ ಕಾರಣಕ್ಕಾಗಿ ಅಲ್ಲ. ಆದರೆ ನಮ್ಮ ಜೊತೆಗೆ 3 ಜನ ಮಠಾಧೀಶರು ನಮ್ಮ ಜೊತೆ ಬರ್ತಿದ್ದಾರೆ. ಅದರ ಅರ್ಥ ಅವರು ವಿಜ್ಞಾನವನ್ನು ಮತ್ತು ವೈಚಾರಿಕತೆಯನ್ನು ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ನಾವು ಗೌರವಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ಸ್ವಾಗತ ಹೇಳಬೇಕಾಗ್ತದೆ. ಮೊಟ್ಟ ಮೊದಲದಾಗಿ ಗುರುಮುಟ್ಕಲ್ನ ಶಾಂತವೀರ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಅಂದರೆ ಜನಪರ ಕಾಳಜಿಯನ್ನು ಇಟ್ಟುಕೊಂಡಂತಹ ಸ್ವಾಮೀಜಿಗಳು. ಮಠದಲ್ಲಿ ಎಷ್ಟೋ ಜನ ಮಠಾಧೀಶರಿದ್ದಾರೆ. ಮಠದಲ್ಲಿ ಕೂತು ಮೂಡಲಿ ವೈಚಾರಿಕತೆ, ಬೆಳಗಲಿ ವೈಜ್ಞಾನಿಕತೆ ಎನ್ನುವಂತಹ ಒಂದು ಘೋಷವಾಕ್ಯದೊಂದಿಗೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಬೆಂಗಳೂರು ದೊಡ್ಡಬಳ್ಳಾಪುರ ಒಂದು ಹೆಜ್ಜೆ ಮುಂದೆಯನ್ನು ಇಡ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಪ್ರವಾಸವನ್ನು ಕೈಗೊಂಡು ಅಲ್ಲಿಯೂ ಕೂಡ ಒಂದು ವಿಜ್ಞಾನದ ಒಂದು ಸಮ್ಮೇಳನವನ್ನು ಅಲ್ಲಿ ಮಾಡಬೇಕಂತ ನಿರ್ಧರಿಸಿದ್ದೀವಿ. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಸಿ ಸೋಮಶೇಖರ್ ಸರ್ ಅವರ ಒಂದು ಕಿರು ಪರಿಚಯವನ್ನು ನಾನಿಲ್ಲಿ ಮಾಡಲಿದ್ದೇನೆ. ಅವರು ಕರ್ನಾಟಕದ ಹಿರಿಯ ನಿವೃತ್ತ IAS ಅಧಿಕಾರಿಗಳು, ಜನಪ್ರಿಯ ಲೇಖಕರು, ಪ್ರಸ್ತುತ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿಯೂ ಈಗ ನಮ್ಮ Sir and myself came from the same place where the distance is about only 8 kilometers. So I'm happy to introduce today's one of the chief guests, Professor Rajesh Saab. Professor Rajesh Saab born on 3rd April 1955 in Navalehal village, Channagiri Taluk, Dadan, Shimoga district. He comes from the rural family, that's farming family. After getting education in rural setup, he built his career to become a professor, scientist, as well as vice chancellor. He is known for his scientific quality, research and publication, books and research. It is a great honor and privilege to introduce our esteemed District Governor, Lion Dr. Raju Chandrasekhar, who is present among us today. Leadership is not merely defined by a position, it is shaped by humanity, compassion, and a lifelong journey of selfless service. Such an inspiring leader in Lion Dr. Raju Chandrasekhar. He was elected as a district governor of Lion. ಅಧ್ಯಕ್ಷರು ಮತ್ತು ಶರಣ ಸಾಹಿತಿಗಳು ಮತ್ತು ಕರ್ನಾಟಕದಂತ ಎಲ್ಲರಿಗೂ ಗೊತ್ತೇ ಇದೆ. ಶರಣ ಸಾಹಿತಿಗಳು, ವೈಚಾರಿಕ ಸಾಹಿತಿಗಳು, ಮತ್ತು ಅವ್ರ ಬಗ್ಗೆ ಹೇಳ್ಕೊಂತ ಹೋದ್ರೆ ಮತ್ತು ಟೈಮ್ ಸರಿ ಹೋಗಿಲ್ಲ, ಮತ್ತು ಎಲ್ರಿಗೂ ಗೊತ್ತೇ ಇದೆ. ಮತ್ತು ಯಾಕಂದ್ರೆ ಅವ್ರು ಬೈತಾರೆ, ಮತ್ತು ಆಮೇಲೆ ಜಾಸ್ತಿ ಹೇಳಿದ್ರೆ ಅದಕ್ಕೆ ಅದ್ರ ಬಗ್ಗೆ ಹೇಳಿದೆ. ಮತ್ತು ನಮ್ಮ ಸುರೇಶ್ ಸರ್, TCS ಸುರೇಶ್ ಸರ್ ಭಾಳಷ್ಟು ಟೂರ್ಗಳನ್ನು ಅವ್ರು ಮಾಡಿದ್ದಾರೆ. ಅವ್ರ ಟೂರ್ಗಳನ್ನು ನಾವು ಸಾಣೇಹಳ್ಳಿ ಶ್ರೀಗಳ ಇದರಲ್ಲಿ ನೋಡ್ತಾ ಇದ್ವಿ, ನಮ್ಮ ಸಿದ್ದಿ ಅಪ್ಪಲ್ಪುರಿ ಅವರು ಬಿಡ್ತಾ ಇರ್ತಕ್ಕಂಥ ಟೂರ್ಗಳಲ್ಲಿ. ಮತ್ತು ಅನೇಕ ಅವರು ಮತ್ತು ಸಾಣೇಹಳ್ಳಿ ಶ್ರೀಗಳು ಅವ್ರ ಜೊತೆ ಮಾತಾಡಿದ್ರು. ಸುರೇಶ್ ಅವರು ವೈಚಾರಿಕವಾಗಿ ಕೂಡ ಇದ್ದಾರೆ, ಮತ್ತು ಅವರಿಗೆ ನಮ್ಮ ವೈಜ್ಞಾನಿಕ ಪರಿಷತ್ ಕಡೆಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಮತ್ತು ನಮ್ಮ ಇನ್ನೊಬ್ಬ ಅತಿಥಿಗಳು ವಿಯೆಟ್ನಾಂ ಕಾರ್ಯಕ್ರಮದಲ್ಲಿ ಸನ್ಮಾನಗೊಳ್ಳುತ್ತಿರುವ ಅತಿಥಿಗಳಾದ ಶ್ರೀ ದಿನೇಶ್ ಕುಮಾರ್ ಜೈನ್ ಅವರು ಚೇಂಬರ್ ಆಫ್ ಕಾಮರ್ಸ್ನ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಯಾದಗಿರಿಯ.
ಕಾರ್ಯಗಳು ಮತ್ತು ನಮ್ಮ ಪರಿಷತ್ತಿನ ಮಹಾಪೋಷಕರಾಗಿರುವಂಥ ಮಾನ್ಯ ಡಾಕ್ಟರ್ ಸಿ ಸೋಮಶೇಖರ್ ಸರ್ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಪ್ರತಿಪಾದನೆ ಮಾಡಿದ್ರೆ ಆ ಧರ್ಮದಲ್ಲಿ ವೈಚಾರಿಕ ಪ್ರಜ್ಞೆ ಇದೆ, ವಿವೇಕ ಇದೆ ಮತ್ತು ವೈಚಾರಿಕ ಚಿಂತನೆ ಇದೆ ಅನ್ನೋ ಮಾತನ್ನು ಹೇಳ್ತಾ ಈ ಸಮಾರಂಭದಲ್ಲಿ ನನ್ನ ಆತ್ಮೀಯರಾದ ರಾಜಾ ಸಾಹೇಬರು ಇದ್ದಾರೆ. ನಾನು ತುಮಕೂರು ಜಿಲ್ಲಾಧಿಕಾರಿಯಾಗಿ ನನ್ನ ಅವಧಿ ಮುಗಿಸಿದ ಮೇಲೆ ರಾಜಾ ಸಾಹೇಬ್ ಅವರು ಅಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ವೈಸ್ ಚಾನ್ಸಲರ್ ಆಗಿ ಬಂದರು. ಭಾಳ ಒಳ್ಳೆಯ ಹೆಸರನ್ನು ತೆಗೆದುಕೊಂಡಿದ್ದಾರೆ. ತುಮಕೂರಿನಲ್ಲಿ ಒಳ್ಳೆಯ ಹೆಸರು ತೆಗೆದುಕೊಳ್ಳೋದು ಭಾಳ ಕಷ್ಟ. ಹಾಗಾಗಿ 3.5-4 ವರ್ಷಗಳ ಕಾಲ ನಾನು ಅಲ್ಲಿ ಜಿಲ್ಲಾಧಿಕಾರಿಯಾಗಿ ನಾನೇ ಬರುವಂಥ ಸಂದರ್ಭ ಬಂತು. ಜನರು ತುಂಬ ಒಳ್ಳೆಯವರು, ಆದರೂ ಅಲ್ಲಿ ಸೇವೆ ಮಾಡೋದು ಅಷ್ಟು ಸುಲಭ ಅಲ್ಲ. ರಾಜಾ ಸಾಹೇಬ್ ಅವರೇ ಮತ್ತು ರಾಜು ಚಂದ್ರಶೇಖರ್ ಈಸ್ ನೋನ್ ಆ್ಯಸ್ ಎ ಗ್ರೇಟ್ ಸರ್ವೀಸ್ ಅನ್ನೋ ಸೇವೆಯ ಒಂದು ಸಂದೇಶವನ್ನು ನಾಡಿಗೆ ಹೋಲಿಕೆ ಭೂಮಿಗೆ ಹೋಲಿಕೆ ಅಂದಾಗೆ ಹುಲಿಕಲ್ ನಟರಾಜನ ಕಮಿಟ್ಮೆಂಟ್ ನೋಡಿ. ಒಂದು ಸರ್ಕಾರ ಮಾಡಬೇಕಾದ ಕೆಲಸ ಅಥವಾ ಒಬ್ಬ ಮಹಾನ್ ವಿಜ್ಞಾನಿಗಳು ತಂಡವಾಗಿ ಮಾಡುವಂಥ ಕೆಲಸವನ್ನು ಏಕಾಂಗಿಯಾಗಿ ವೀರ ಅಭಿಮನ್ಯುವಾಗಿ ನಮ್ಮ ಗೆಳೆಯ ಹುಲಿಕಲ್ ನಟರಾಜ್ ಅವರು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸಿ, ನಮ್ಮ ವಿಶ್ವರಾಧ್ಯ ಸತ್ಯಪೇಟೆ ನಿಜವಾದ ಅರ್ಥದಲ್ಲಿ ಶರಣತತ್ವದಲ್ಲಿ ಚಿಂತನೆಯ ವೈಚಾರಿಕ ಹೊಳಗುಗಳನ್ನು ಒಳನೋಟಗಳನ್ನು ನಾಡಿಗೆ ಪರಿಚಯ ಮಾಡಿಕೊಡ್ತಾ ಇರ್ತಕ್ಕಂಥ ಅತ್ಯಂತ ವೈಜ್ಞಾನಿಕ ಚಿಂತಕ. ನಾನು ವಚನಗಳಲ್ಲಿ ವೈಚಾರಿಕ ಚಿಂತನೆ ಅಂತಲೇ ಅನೇಕ ಲೇಖನಗಳನ್ನು ಬರೆದಿದ್ದೇನೆ. ಶರಣರ ವಚನಗಳಲ್ಲಿ ನಿಜವಾದ ವೈಚಾರಿಕ ಪ್ರಜ್ಞೆ ಇದೆ. ಯಾರು ಹೇಳ್ತಾರೆ ಅಷ್ಟು ನೇರವಾಗಿ, ಕಲ್ಲನಾಗರ ಕಂಡರೆ ಹಾಲನೆರೆ ಎಂಬರಯ್ಯ, ದಿಟದ ನಾಗರ ಕಂಡರೆ ಕೊಲ್ಲಂಬರಿ ಅಂತ ಯಾರು ಹೇಳ್ತಾರೆ. ಅನೇಕ ರಾಷ್ಟ್ರಗಳಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅವರು ಈ ಸಂದರ್ಭದಲ್ಲಿ ಇಲ್ಲಿ ಬಂದಿದ್ದಾರೆ. ಹಾಗೆ ಎಲ್ಲ ಆತ್ಮೀಯ ಬಂದು ನನ್ನ ಅಭಿನಂದನೆ ಸಲ್ಲಿಸ್ತಾ, ನೀವು ಕರೆದರೆ ಬಾರನೆ ಅಂತ ಹೇಳಿ ಹಾಡು ಕೇಳಿದಿರಲ್ಲ, ಹಾಗಾಗಿ ಹುಲಿಕಲ್ ನಟರಾಜ್ ಕರೆದುಕೊಳ್ಳಲು ನಾನು ಬರ್ತೇನೆ. ಈ ಪರಿಷತ್ತಿನ ಮಹಾಪೋಷಕನಾಗಿ ಅಲ್ಲ, ಒಬ್ಬ ಸಾಮಾನ್ಯ ವಿನಮ್ರ ಪರಿಚಾರಕನಾಗಿ ಈ ವಿಜ್ಞಾನ ಪರಿಷತ್ನ ನಿಲ್ತೇನೆ ಅನ್ನೋ ಮಾತನ್ನು ಹೇಳ್ತಾ, ನಮ್ಮ ಸುಧಾ ಹುಚ್ಚಣ್ಣನವರು ನಮ್ಮ ಜಿಲ್ಲಾ ಶರಣ ಸಾಹಿತ್ಯ ಕದಲಿಗೆ ಅಧ್ಯಕ್ಷರು ಗದಗ್ಗೆ. ನಾಳೆ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಇದೆ, ಆಕೆ ಬರಬೇಕಾಗಿತ್ತು. ಆದರೆ ಅವರಿಲ್ಲ ಸರ್, ನಾನು ವಿಯೆಟ್ನಾಮ್ಗೆ ಹೋಗ್ತಾ ಇದ್ದೀನಿ ಅನ್ನೋ ಮಾತನ್ನು ಹೇಳಿದ್ರು. ಹೋಗಿ ಬನ್ನಿ, ದೇವರು ಒಳ್ಳೇದು ಮಾಡಲಿ. ಎಲ್ಲರೂ ಶರಣ ಸಂಸ್ಕೃತಿ ಪ್ರಸಾರ ಭೂತಾನಲ್ಲಿ ಇರುವಂತಹ ಪರಮ ಪೂಜ್ಯರಾದಂತಹ 3 ಜನ ಮಹಾಸ್ವಾಮಿಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಅದೇ ರೀತಿ ವೇದಿಕೆ ಮೇಲೆ ಇರುವಂಥ ನಮ್ಮ ಸ್ನೇಹಿತರು ಆದಂತಹ ಈ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ನಟರಾಜ್ ಹುಲಿಕಲ್ ಅವರು ಮತ್ತು ಇನ್ನುಳಿದ ಎಲ್ಲ ಮಹನೀಯರು ಇದ್ದಾರೆ. ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತೇನೆ. ಯಾಕೆಂದರೆ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ನನಗೆ ಆಹ್ವಾನವನ್ನು ಕೊಟ್ಟವರು ನನ್ನ ಪ್ರೀತಿಯ ಸ್ನೇಹಿತರಾದ ನಟರಾಜ್ ಹುಲಿಕಲ್ ಅವರು. ಇವ್ರ ಬಗ್ಗೆ ನಮ್ಮದು ಒಂದು 3-4 ರೀತಿಯ ಇಂಟ್ರ್ಯಾಕ್ಷನ್ಸ್ ಇದೆ. ಭಾಳ ಟೈಮ್ ಆಗುತ್ತೆ. ನಾನು ತುಮಕೂರು ವಿಶ್ವವಿದ್ಯಾಲಯಕ್ಕೆ ವೈಶ್ಯರಾಗಿ ಬಂದಾಗ 2013ರಲ್ಲಿ, ಅದೇ ಸಮಯಕ್ಕೆ ನಮ್ಮ DC ಸಾಹೇಬರು ತುಮಕೂರನ್ನು ನಿರ್ಗಮಿಸಿ ಬೆಂಗಳೂರಿಗೆ ಬಂದಿದ್ದರು. ಆದರೆ ಅವರು ಆಗಾಗ್ಗೆ ಮಠಕ್ಕೆ ಬರ್ತಾಯಿದ್ರು, ಸಿದ್ಧಗಂಗಾ ಮಠಕ್ಕೆ. ನಾನು ಆಗಾಗ್ಗೆ ನನ್ನ ಮನಸ್ಸಿಗೆ ಕ್ಲೇಶ ಆದಾಗ ಅಥವಾ ತೊಂದರೆ ಆದಾಗ ಅಥವಾ ಬೇಜಾರಾದಾಗ ಹೋಗ್ತಾಯಿದ್ದೆ. ಶಿವಕುಮಾರ ಸ್ವಾಮೀಜಿಗಳು ಮತ್ತು ಈಗಿರುವಂಥ ಸಿದ್ಧಲಿಂಗ ಸ್ವಾಮೀಜಿಗಳು ಇಬ್ಬರೂ ಸಹ ನನಗೆ ಬಹಳ ಅವರು ಹೃದಯಪೂರ್ವಕವಾಗಿ ಅವರನ್ನು ನಾನು ನಮಿಸ್ತೇನೆ. ಯಾಕೆಂದರೆ ಅವರು ನನ್ನ ಕಷ್ಟ ಕಾಲದಲ್ಲಿ ಬಹಳ ಸಹಾಯವನ್ನು ಮಾಡಿದ್ದಾರೆ. ಅದಕ್ಕೆ ನನ್ನ ಒಪ್ಪಿಗೆಯೂ ಇತ್ತು ಹೃದಯಪೂರ್ವಕವಾಗಿ. ಯಾಕೆ ಅಂದರೆ ಹುಲಿಕಲ್ ನಟರಾಜ್ ಅವರು ಏನು ಜೀವನ ಪೂರ್ತಿ ಪ್ರತಿಪಾದಿಸ್ತಾ ಬಂದಿದ್ದಾರೆ, ಅದು ಮೂಢನಂಬಿಕೆಗಳ ಅಂಧಶ್ರದ್ಧೆಗಳ ನಿವಾರಣೆಗಾಗಿ. ನಂಬಿಕೆಗಳನ್ನು ನಾವು ರೆಸ್ಪೆಕ್ಟ್ ಮಾಡ್ತೀವಿ, ಅವರು ರೆಸ್ಪೆಕ್ಟ್ ಮಾಡ್ತಾರೆ. ರಿಲಿಜಿಯನನ್ನು ರೆಸ್ಪೆಕ್ಟ್ ಮಾಡ್ತೀವಿ, ರಿಲಿಜಿಯಸ್ ಪ್ರಾಕ್ಟೀಸಸನ್ನು ರೆಸ್ಪೆಕ್ಟ್ ಮಾಡ್ತೀವಿ, ಟ್ರೆಡಿಷನ್ಸನ್ನು ರೆಸ್ಪೆಕ್ಟ್ ಮಾಡ್ತೀವಿ. ಅವೆಲ್ಲ ಭಾಳ ಔದಾತ್ಯವಾದ ವಿಚಾರಗಳು. ಆದರೆ ಕೆಲವು ನಂಬಿಕೆಗಳ ಜೊತೆಗೆ ಗಂಗೋತ್ರಿನಲ್ಲಿ MSc ಓದ್ತಾ ಇದ್ದೆ. ಆವಾಗ ನಾವು ವಿದ್ಯಾರ್ಥಿಗಳು, ಸ್ವಲ್ಪ ಪ್ರಗತಿಪರ ವಿದ್ಯಾರ್ಥಿಗಳು, ಅವತ್ತಿನ ದಿನ ಸೆಲೆಬ್ರೇಷನ್ಸ್ ಮಾಡಿದ್ವಿ ಮೈಸೂರಲ್ಲಿ. ಆ ವಾರ ಏನಾಯಿತು, 16 ವರ್ಷ ವಾರ ಆಯಿತು.
ಅಂದರೆ ಅಮೇರಿಕ ವಿಯೆಟ್ನಾಂ ಮೇಲೆ ದಾಳಿ ಮಾಡ್ತಾ ಇತ್ತು. ನಿರಂತರ ನನ್ನ ಶುಭ ಕಾಮನೆಗಳನ್ನು ಹಾರೈಸ್ತೇನೆ. ಇಂದಿನ ಆಗು ಹೋಗುಗಳನ್ನು ಕಳೆದ 1 ತಿಂಗಳು 2 ತಿಂಗಳಲ್ಲಿ ನಾವು ನೋಡ್ತಾ ಇದ್ದರೆ ನಮ್ಮ ಮನುಷ್ಯನ ಪ್ರವೃತ್ತಿ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಅದರಲ್ಲೂ ಇತ್ತೀಚಿನ ಒಂದು ಏನು ಆಗು ಹೋಗುಗಳನ್ನು ನೋಡಿದಾಗ ಈ ನಾಯಕರುಗಳ ಹಮ್ಮು ಬಿಮ್ಮು, ಆ ಒಂದು ಹಿನ್ನೆಲೆಯಲ್ಲಿ ನಡೆದಂಥ ಯುದ್ಧದಲ್ಲಿ ಬರ್ತದೆ ಅಂತ ನಾನು ಭಾವಿಸಿದ್ದೇನೆ. ಅವ್ರಿಗೆ ಬರಬೇಕು, ಯಾಕೆಂದರೆ ಇಂಥವರು ಸಮಾಜದಲ್ಲಿ ಬೇಕು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು 2 ಮಾತುಗಳನ್ನು ಇಲ್ಲಿ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಡ್ರೀಮ್ ಹಾಲಿಡೇಸ್ನ MD ಆಗಿರುವಂಥ ಮಾನ್ಯ SM ಸುರೇಶ್ ಸರ್ ಅವರು ಇಂಡೋ ವಿಯೆಟ್ನಾಂ ಲಾಂಛನವನ್ನು ಹಸ್ತಾಂತರಿಸಬೇಕಂತ ಎಲ್ಲರೂ ಕೂಡ ಎದ್ದು ನಿಲ್ಲೋದ್ರ ಮೂಲಕ ಜೋರಾದ ಚಪ್ಪಾಳೆಯ ಮೂಲಕ ಈ ಒಂದು ಲಾಂಛನ ಹಸ್ತಾಂತರಕ್ಕೆ ಗೌರವವನ್ನು ಸೂಚಿಸಬೇಕು. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಮತ್ತು TCS ಸ್ವಾಮೀಜಿ